ಹೇಳಿದ ಥರ ನಿಮಗೂ ಕಾಂಪಿಟೇಷನ್ ಅಲ್ಲ, ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮೆಸೇಜ್ ಕೊಡಲಿಕ್ಕೆ ಅಂತೇಳಿ. ಇದು ಸ್ವಚ್ಛ ಭಾರತ ಎಲ್ಲರೂ ಹೋಗ್ತಿರಲ್ವಾ, ವಾಕಿಂಗ್ ಮಾಡ್ತೀರಾ? ಎಲ್ಲರೂ ಮಾಡಿ ಸ್ವಲ್ಪ ಬೇಗ ಸ್ಕೂಲ್ ಟೈಮಲ್ಲಿ ಇದು ಮಾಡಿದ್ದೀರಾ ಅಲ್ವಾ? ಮಾಡಿ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ. ನಮಸ್ತೆ. ಇವತ್ತು ಒಂದು ಸಂದೇಶವನ್ನು ಸಾರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನೀವೆಲ್ಲರೂ ಈ ಒಂದು ರೇಡಿಯಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ನಾಯಕಿ ಅಂತಕ್ಕಂಥ ಒಂದು ತಂಡವನ್ನು ಕಟ್ಕೊಂಡು ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ನೀತಿ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಹಮ್ಮಿಕೊಂಡಿದ್ದೀರಿ. ನಿಜವಾಗಿಯೂ ಭಾಳ ಒಂದು ಸಂತೋಷದ ವಿಚಾರ ಏನಂತಂದರೆ, ಆರೋಗ್ಯವೇ ಭಾಗ್ಯ. ನಮ್ಮೆಲ್ಲರಿಗೂ ಆರೋಗ್ಯ ಇರಬೇಕಂತಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಜವಾಗಿಯೂ ನಾವು ಆರೋಗ್ಯವಾಗಿರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀವು ಇಡೀ ಒಂದು ಸಮಾಜಕ್ಕೆ ಸಾರ್ಕೊಂಡು ಬಂದಿದ್ದೀರಿ. ಅದರಲ್ಲಿ ಕೂಡ ಒಂದು ಒಳ್ಳೆಯ ಸಮವಸ್ತ್ರವನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ಪಿಂಕ್ ಕಲರ್ ಅಂತಕ್ಕಂಥದ್ದು ಎಲ್ಲ ಕಲ್ಲರಲ್ಲಿ ಒಂದು ರಾಣಿ ಕಲ್ಲರ್ ಅಂತ ಹೇಳ್ತಾರೆ, ಅಂಥ ಒಂದು ಕಲ್ಲರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಈ ಒಂದು ವಸ್ತ್ರದಲ್ಲಿ ನೀವೆಲ್ಲರೂ ಕೂಡ ಮಹಾರಾಣಿ ಥರನೇ ಕಾಣ್ತಾ ಇದ್ದೀರಿ. ನಿಜವಾಗಿಯೂ ಭಾಳ ಒಂದು ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ. ಇವತ್ತು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಕ್ಕಂಥದ್ದು ಒಂದು ನೀತಿ ಪಾಠವನ್ನು ಈ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ನಿಮ್ಮೆಲ್ಲರಿಗೂ ಒಂದು ಆ್ಯಕ್ಟಿವಿಟಿಯನ್ನು ಮಾಡಿಸ್ತೇನೆ. ಓಕೆನಾ? ಎಲ್ಲರೂ ಮಾಡ್ತೀರಲ್ಲ? ಹಾಂ, ನಾವೊಂದು ವರ್ಡನ್ನು ಹೇಳ್ತೀನಿ, ಆ ವರ್ಡನ್ನು ಹೇಳ್ಬೇಕು ನೀವು. ಟಂಗ್ ಟ್ವಿಸ್ಟರ್ ಯಾರು ಹೇಳ್ತೀರಾ? ಬನ್ನಿ ಮೇಡಮ್, ನೀವು ಬನ್ನಿ ಪ್ಲೀಸ್, ಕಮ್. ಕೈ ಎತ್ತಿದ್ದೀರಾ? ಬರಬೇಕು, ಮುಂದೆ ಬರಬೇಕು. ಹೌದು, ಬೇಗ ಬನ್ನಿ. ಸುತ್ತಾಗ್ಬಿಟ್ಟಿದ್ದಾರೆ ಓಡಿ ಓಡಿ. ಇದೊಂದು ಟಂಗ್ ಟ್ವಿಸ್ಟರ್ ವರ್ಡ್ ಏನಪ್ಪ ಅಂದರೆ ರೈಲು ಲಾರಿ, ಲಾರಿ ರೈಲು. ಇದನ್ನು ಫಾಸ್ಟಾಗಿ ಹೇಳ್ಬೇಕು. ಹೇಳ್ತೀರಾ? ಹಾಂ, ಕಮನ್.
ರೈಲು ಲಾರಿ ಲಾರಿ ರೈಲು ಲೈರು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಲೈ ರೈಲು ಲಾರಿ ಲಾರಿ ರೈಲು ಲೈ ರೈಲು ಲಾರಿ ಲಾರಿ ಲೈರು. ನಿಮ್ಮ ಹೆಸರು ಹೇಳಿ. ಸೌಜನ್ಯ ತುಂಬ ಅದ್ಭುತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಯಾರು ಹೇಳ್ತೀರಿ? ಓಕೆ, ಥ್ಯಾಂಕ್ ಯು ಮೇಡಮ್. ಬನ್ನಿ, ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್. ತಮ್ಮ ಹೆಸರು ಕವಿತಾ. ಇದೇ ವರ್ಡನ್ನ ಟ್ರೈ ಮಾಡ್ತೀರಾ? ಮಾಡಿ ಮೇಡಮ್. ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ರೈಲು ಲಾರಿ ರೈಲು. ಇಲ್ಲ, ನಿಜವಾಗಿಯೂ ಹೇಳ್ತೀನಿ. ನಾವಲ್ಲಿ ಹಿಂದೆ ಕೂತ್ಕೊಂಡು ಹೇಳ್ಬೋದು, ಆದರೆ ಮುಂದೆ ಬಂದು ನಿಂತ್ಕೊಂಡು ಹೇಳೋದು ಸ್ವಲ್ಪ ಕಷ್ಟ. ಆದರೂ ಕೂಡ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಮೇಡಮ್. ಜೋರ ಒಂದು ಚಪ್ಪಾಳೆ ಬರಲಿ ಅವರಿಗೆ. ಮತ್ತೆ ಅವರು ಹೇಳ್ತೀರಿ. ಬನ್ನಿ ಮೇಡಮ್, ಬನ್ನಿ. ಈ ವರ್ಡ್ ಸಾಕು, ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರಿ ಅಲ್ಲೇ. ನನಗೆ ಗೊತ್ತಾಯಿತು, ನೋಡ್ತಾ ಇದ್ದೆ. ನಿಮಗೆ ಬೇರೆ ವರ್ಡ್ ಕೊಡ್ತೀನಿ ನಾನು, ಓಕೆನಾ? ಇವರಿಗೆ ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್, ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್ ಹೇಳ್ತೀರಾ? ನಮ್ಮ ಹೆಸರು ಗಗನ್ ಅವರು. ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್ 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 ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್. ಓಕೆ, ತುಂಬ ಚೆನ್ನಾಗಿ ಹೇಳಿದಾಗ ಜೋರಾಗಿ ಚಪ್ಪಾಳೆ ಬರಲಿ ಅವರಿಗೆ. ಧನ್ಯವಾದಗಳು ಮೇಡಮ್ ನಿಮಗೆ. ಮತ್ತೆ ಯಾರು ಹೇಳ್ತೀರಿ? ನಿಮಗೆ ಬೇರೆ ವರ್ಡ್. ಕಮಾನ್, ನೀವು ಇಷ್ಟೊಂದು ಜನ ಇದ್ದೀರಾ, ನಿಮಗೆ ಭಾಳ ಎನರ್ಜೆಟಿಕಲ್ ಇದೆ. ನಿಮಗೆ ನಾನು ನೋಡೋದ ಪ್ರಕಾರ ಭಾಳ ತುಂಬ ಚೆನ್ನಾಗಿ ನೀವು ಆ್ಯಕ್ಟಿವಿಟಿಲೆಲ್ಲ ಭಾಗವಹಿಸ್ತೀರಿ. ಯಾರು ಹೇಳ್ತೀರಾ? ನಿಮ್ಗೆ ಒಳ್ಳೆ ಈಸಿ ವರ್ಡ್ ಇದೆ. ಯಾರು? ಇಷ್ಟೇನಾ? 3 ಜನನಾ? ಹಾಂ, ಸೂಪರ್. ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಅಕ್ಕವರಿಗೆ. ನಿಮಗೆ ಒಂದು ವರ್ಡ್ ಕೊಡ್ತೀನಿ, ಅದನ್ನೇ ಹೇಳ್ತೀರಾ? ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್ ಹೇಳ್ತೀರಾ? ಹಾಂ, ಹೇಳಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ಉಮಾ ಅವರು. ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್ 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 ರಕ್ತ. ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್. ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್ 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 ರೆಡ್ ಬ್ಲಡ್ ಬ್ಲ್ಯಾಕ್ ಬ್ಲಡ್. ಜೋರಾಗಿ ಚಪ್ಪಾಳೆ ಬರಲಿ. ಒಂದು ವರ್ಡ್ ಕೂಡ ಅವರು ಬದಲಿಸ್ತೇ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಉಮಾ ಅವರು. ಜೋರಾಗಿ ಚಪ್ಪಾಳೆ. ನಿಮಗೆ ಧನ್ಯವಾದಗಳು ಮೇಡಮ್. ಈಗ ಮತ್ತೊಂದು ಬೇರೆ ಯಾರು ಹೇಳ್ತೀರಿ? ನಮ್ಮ ದೀಪು ಮೇಡಮ್ ಅವ್ರನ್ನೇ ಕೇಳೋಣ. ಮೇಡಮ್ ಯಾರು? ಹಾಂ, ವೆರಿ ಗುಡ್. ತಮ್ಮ ಹೆಸರು ಮೇಡಮ್? ಸಮೀಕ್ಷಾ ಅವರಿಗೆ. ನಿಮಗೆ ಬೇರೆ ಒಂದು ವರ್ಡು. ಹರಳಿ ಮರದ ಬುಡದಡಿಯಲ್ಲಿ ತಿಳಿ ರೋಡದೆರಡಲೆ ಬಂದಾಯಿತು ಹೇಳ್ತೀರಾ? ಹಾಂ, ಕಮಾನ್. ಹರಳಿ ಮರದ ಬುಡದಡಿಯಲ್ಲಿ ತಿಳಿ ರೋಡದೆರಡಲೆ ಒಂದಾಯಿತು. ಓಕೆನಾ? ಹರಳಿ ಮರ ಬುಡದಡಿಯಲ್ಲಿ ತಿಳಿರೆಲೆ 1 2 3 4 5 6 7 8 9 10 11 12 13 14 15 16 17 18 19 20. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಸಮೀಕ್ಷಾ ಅವರು 1 2 3 4 5 ತುಂಬ ಫಾಸ್ಟಾಗಿ ಹೇಳಿದರು. ಅದನ್ನೇ ಈಗ 25 to 1 ರಿವರ್ಸ್ ಹೇಳಿ ಮೇಡಮ್. 24 25 24 23 22 21 20 19 18 17 16 15 14 13 12 11 10 9 8 7 6 5 4 3 2 1. ಸಮೀಕ್ಷಾ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್ ನಿಮಗೆ. ಮತ್ತೆ ಯಾರು ಮಾಡ್ತೀರಿ? ಯಾರಾದ್ರು ಬನ್ನಿ, ಪರವಾಗಿಲ್ಲ. ಎಲ್ಲ ನಿಮ್ಮವರೇ, ಎದುರ್ಕೊಳ್ಳುವಂಥದ್ದೇನಿಲ್ಲ, ಬನ್ನಿ. ತಮ್ಮ ಹೆಸರು ಏನು ಮೇಡಮ್? ಸ್ಪಂದನ ಅವರಿಗೆ ಒಂದು ಪ್ರಶ್ನೆ. ಈಗ ಮೇಡಮ್, ನಿಮಗೆ
ನಂಬರ್ ಅವರು 1 to 25ವರೆಗೂ ಹೇಳಿದರು. ಹೇಳ್ತೀರಾ? ಈಗ ಅರಳಿ ಮರದ ಬುಡದಡಿಯಲ್ಲಿ ತಿಳಿರೊಡೆದೆರಡೆ ಒಂದಾಯಿತು ಅಂತ ಹೇಳ್ತೀವಿ ಅಂತ ಬಂದಿದ್ದಾರೆ. ಹೇಳಿ ಮೇಡಮ್. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು. ಅರಳಿ ಮರ ಬುಡ ಮರದ ಬುಡದಡಿಯಲ್ಲಿ ತಳಿದೆರಡೆಲೆ ಒಂದಾಯಿತು. ಅರಳಿ ಮರದ ಬುಡ ತಳಿರೊಡೆ ಅದು ಅರಳಿ ಮರ ಅದೇ ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಒಂದಾಯಿತು. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು. 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 ಅರಳಿ ಮರ ಬುಡ ತಳಿರೊಡೆದೆರಡೆ. ಸ್ಪಂದನ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅರಳಿ ಮರ ಬುಡದಡಿಯಲ್ಲಿ ಅವ್ರು ಹೇಳಿಲ್ಲ, ಅರಳಿ ಮರ ಎರಡೆಲೆ ಒಂದಾಯಿತು ಅಂತ ಹೇಳಿದ್ರು. ಅರಳಿ ಮರದ ಬುಡದಡಿಯಲ್ಲಿ ತಿಳಿರೊಡೆದೆರಡೆಲೆ ಒಂದಾಯಿತು. ಓಕೆ, ಪ್ರಯತ್ನ ಪಟ್ಟಿದ್ದೀರಾ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತೆ ಯಾರು ಮೇಡಮ್? ಯಾರು ಬರ್ತೀರಿ? ಬನ್ನಿ, ಯಾರಾದರೂ ಬನ್ನಿ. ಬನ್ನಿ ಮೇಡಮ್, ನೀವೇ ಬನ್ನಿ. ಪರವಾಗಿಲ್ಲ, ಬನ್ನಿ ಮೇಡಮ್. ಬನ್ನಿ ಪಾಪ, ಅವ್ರನ್ನ ಕರೆಯೋದಲ್ಲ, ನೀವು ಬರಬೇಕು. ನಿಮ್ಮಗಳನ್ನ ನಾನೇನೋ ಮೇಡಮ್ ಅವ್ರು ಕರಿತಿದ್ದೀನಿ ಅಂತ. ಪರವಾಗಿಲ್ಲ, ಬನ್ನಿ, ನೀವೇ ಬನ್ನಿ, ಪರವಾಗಿಲ್ಲ. ತಮ್ಮ ಹೆಸರು? ಕಲಾವರಿಗೊಂದು ಪ್ರಶ್ನೆ ಮೇಡಮ್. ನಿಮ್ಗೇನು ಕಷ್ಟದ ಕೊಡಲ್ಲ, ಈಸಿಯಾಗಿ ಕೊಡ್ತೀನಿ. ಈಗ ಅವರು 1 to 25 ಹೇಳಿದರು. ಈಗ ನೀವು ಅದೇ 1 to 25ವರೆಗೂ ಬೆಸ ಸಂಖ್ಯೆಗಳು ಹೇಳಿ. 1, 3, 5, 7, 9, 11 ಬೆಸ ಸಂಖ್ಯೆ ಗೊತ್ತಲ್ಲ, ಹೇಳಿ ಮೇಡಮ್. 1, 3, 5, 7, 9, 11, 13, 15, 17, 19, 21, 23, 25, 27. ಕೆಲವರು ತುಂಬ ಸೊಗಸಾಗಿ ಹೇಳಿದ್ರೆ ನಿಮಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮೇಡಮ್. ಅಲ್ಲ, ಫ್ರೀ ಆಗಿರಬೇಕು, ಸ್ವಲ್ಪ ಫ್ರೀಯಾಗಿ ಈ ಕಡೆ ಬನ್ನಿ, ಫ್ರೀ ಆಗಿರೋ ಥರ. ಓಕೆನಾ? ಸ್ವಲ್ಪ ವೈಡ್ ಆಗಿ. ಹಾಂ, ಓಕೆ. ಈಗ ನೀವು ಯಾರ ಕೈಯನ್ನು ಬಿಡಬಾರ್ದು, ಕೈ ಹಾಗೇ ಇರಬೇಕು. ನೀವು ಹೇಗೆ ನಿಂತಿದ್ದೀರೋ ಉಲ್ಟಾ ಆಗಬೇಕು, ರಿವರ್ಸ್ ಆಗಬೇಕು, ಹಾಗೇನೆ ಆಗ್ಬೋದು. ಪ್ರಯತ್ನ ಪಡಬೇಕು. ಈ ಕಡೆ ಒಂದು ನಿಮಿಷ ನಾನು ನಿನ್ನ ಗೈಡ್ಲೈನ್ಸ್ ಕೊಡ್ತೀನಿ ಯಾವ ಥರ ಅಂತ. ತುಂಬ ಫಾಸ್ಟ್ ಇದ್ದೀರಾ? ಹಾಂ ಮೇಡಮ್, ಒಂದು ನಿಮಿಷ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ, ಹೇಳ್ತೀನಿ. ಎಷ್ಟು ಜನ ಇದ್ದೀರಾ ಹೇಳಿ? ಇಲ್ಲಿ 6 ಜನ, ಅಲ್ಲ 6 ಜನ ಇದ್ದೀರಲ್ಲ? ಓಕೆ, ಪರವಾಗಿಲ್ಲ. ಈಗ ನೀವು ಹೇಗೆ ನಿಂತಿದ್ದೀರಾ, ಯಾರು ಕೈ ಬಿಟ್ಟರೆ ಅದು ಲೆಕ್ಕಕ್ಕೆ ತೊಗೊಳಲ್ಲ. ಕೈ ಬಿಡಬಾರ್ದು. ಅದೇ ರೀತಿ ನೀವು ರಿವರ್ಸ್ ಆಗಬೇಕು. ನೀವು ಹೇಗೆ ನಿಂತಿದ್ದೀರಾ ಹಿಂದಕ್ಕೆ ಬರಬೇಕಿತ್ತು. ಈ ಥರ ಕೈ ಬಿಡದೇ ರೀತಿಯಲ್ಲಿ ಹೋದು ಮಾಡಿ. ಸ್ಟಾರ್ಟ್ ಮಾಡಿ. ಯಾರು ಬೇಗ ಮಾಡ್ತೀರಾ ಅವ್ರು ವಿನ್ನರ್. ಟ್ರೈ ಮಾಡಿ. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಫೌಲ್. ಕೈ ಬಿಡಬಾರ್ದು, ಕೈ ಹಿಡ್ಕೊಂಡಿರ್ಬೇಕು. ಹಂಗಲ್ಲ, ನೀವು ಹೆಂಗೆ ಇಟ್ಕೊಂಡಿದ್ರೆ ಹಂಗೆ ಬರಬೇಕು. ಆ ಥರ ಅಲ್ಲ. ನೀವು ಮೊದಲು ಹೆಂಗೆ ಇಟ್ಕೊಂಡಿದ್ರಿ, ಈಗ ಇಟ್ಕೊಂಡಿದ್ರಲ್ವಾ? ರಿವರ್ಸ್ ಹಂಗೆ ಬರಬಾರ್ದು, ಇದೇ ರೀತಿ ಉಲ್ಟಾ ಆಗಬೇಕು. ಹಾಂ, ಕೈ ಇದೇ ಥರ ಹಿಂಗೆ ಬರಬೇಕು, ರಿವರ್ಸ್ ಆಗಬೇಕು. ಟ್ರೈ ಮಾಡಿ. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ನೀವು ಮಾತಾಡ್ಕೊಂಡು ಮಾಡಿದ್ರೆ ಮಾತ್ರ ಆಗುತ್ತೆ ಅದು. ಟ್ರೈ ಮಾಡಿ. ಕೈ ಬಿಡಬಾರ್ದು, ಕೈ ಬಿಡೋಂಗಿಲ್ಲ, ಟ್ವಿಸ್ಟ್ ಆಗಬಾರ್ದು. ನೀವು ಹೇಗಿದ್ದೀರಾ ಅದೇ ರೀತಿ ಉಲ್ಟಾ ಆಗಬೇಕು. ಆ ಥರ ಆಗಬಾರ್ದು, ಆ ಥರ ಅಲ್ಲ ಅಂತ ಪ್ರಯತ್ನ ಪಡಿ. ನೀವು ತೋರಿಸ್ಬೇಡಿ, ಹಾಗೇರಿ ವಿನ್ ಆಗಿರೋರು, ಹಾಗೇರಿ ಮಾಡಿ. ಸೂಪರ್, ವೆರಿ ಗುಡ್. ಸೆಕೆಂಡ್ ವಿನ್ನರ್, ವೆರಿ ಗುಡ್. ನೋಡಿ ಅವ್ರು ಮಾಡಿದ್ದಾರೆ ನೋಡಿ. ಹಾಂ, ವೆರಿ ಗುಡ್, ಕರೆಕ್ಟ್, ಸೂಪರ್. ಹಾಂ, ಬನ್ನಿ, ಹಾಗೆ ಒಬ್ಬೊಬ್ಬರೇ ಬರಬೇಕು. ಹಾಂ, ರಿವರ್ಸ್ ನಿಂತ್ಕೊಳ್ಳಿ. ವೆರಿ ಗುಡ್, ಸೂಪರ್. ಥರ್ಡ್ ವಿನ್ನರ್. ಗೊತ್ತಾಯ್ತಾ? ಸಿಂಪಲ್ ಲಾಜಿಕ್. ಅಗೇನ್ ಮತ್ತೆ ಹೇಳ್ತಾರ, ವಾಪಸ್ ಬನ್ನಿ, ಹಂಗೆ ಆಸ್ ಇಟ್ ಇಸ್, ಸೇಮ್ ಪೊಸಿಷನ್ ಬನ್ನಿ. ಹೇಗೆ ಬರ್ತೀರಾ ಬನ್ನಿ. ಹಾಂ, ಆಸ್ ಇಟ್ ಇಸ್ ಸರ್, ಕರೆಕ್ಟ್, ಎಕ್ಸಾಕ್ಟ್ಲಿ. ಕೈ ಬಿಟ್ರಿ. ಓಕೆ, ಕರೆಕ್ಟ್ ಆಗಿದೆ. ಸೂಪರ್, ವೆರಿ ಗುಡ್. ಸೆಕೆಂಡ್. ಓಕೆ, ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಬರಲಿ ಎಲ್ಲರಿಗೂ. ಸೂಪರ್. ಗೊತ್ತಾಯ್ತಾ ಹೇಗೆ ಅಂತ? ಹೋಪ್ ಎಂಜಾಯ್ ಮಾಡಿದ್ರಿ ಅನಿಸುತ್ತೆ ಈ ಪ್ರೋಗ್ರಾಮು. ಇಟ್ ವಾಸ್ ಎ ಸರ್ಪ್ರೈಸ್ ಫಾರ್ ಅಸ್. ನಮ್ಗೆ ಗೊತ್ತಿಲ್ಲ ಈ ಥರ ಒಂದು ಆರ್ಗನೈಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದನ್ನು ನಾನು ದೊಡ್ಡ ಸ್ಕೇಲ್ ತೊಗೊಳ್ಬೇಕಂತ ಇಷ್ಟಪಡ್ತೀನಿ. ಬಿಕಾಸ್ ದಿಸ್ ಕ್ಯಾನ್ ಬಿ ಮಾರ್ಕ್ ಎಸ್ ಎ ರೇಡಿಯಲ್ ಕ್ಯಾಲೆಂಡರ್ ಇವೆಂಟ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಕ್ಯಾರಿಡ್ ಎವ್ರಿ ಇಯರ್ ಇನ್ ಎ ಲಾರ್ಜ್ ಸ್ಕೇಲಲ್ಲಿ ಕ್ಯಾರಿ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಕಂಗ್ರ್ಯಾಚುಲೇಷನ್ ನಾಯಕೀಸ್ಗೆ ಕಂಗ್ರ್ಯಾಟ್ಸ್. ಓಕೆ, ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ಮಕ್ಕಳಿಗೆ. ಥ್ಯಾಂಕ್ ಯು.
Good morning, everyone. First of all, a very happy Republic Day to all. This is a good initiative. Congratulations to kudos to organizers and all the participants. This will motivate other companies also future next years. So it's a great initiative, and yeah, you have been great walking all the 5 kilometers. It's good. ಥ್ಯಾಂಕ್ ಯು ಪ್ರದೀಪ್. ಆ್ಯಸ್ ನಾಯಕಿಯಾಗಿ ದೀಪ ಅವರು ಮಾತೇನಿಲ್ಲ, ಬಿಕಾಸ್ ಐ ಆಮ್ ಸೋ ಹ್ಯಾಪಿ. ನಾನು ಅಂದ್ಕೊಂಡಿರಲಿಲ್ಲ ಯಾರೂ 5 ಕಿಲೋಮೀಟ್ರ್ ವಾಕ್ ಮಾಡ್ತೀರಾ ಅಂತ. ಸ್ಪೆಷಲಿ ನನಗೆ ಯಾರು ಸಾರಿ ಉಟ್ಕೊಂಡು ಯಾರ್ಯಾರು ವಾಕ್ ಮಾಡಿದ್ರಲ್ಲ, ಐ ರಿಯಲಿ ಹ್ಯಾಡ್ ಅ ಡೌಟ್ ಅವ್ರು ಕಂಪ್ಲೀಟ್ ಮಾಡಲ್ಲ ಮೋಸ್ಟ್ಲಿ. ಬಟ್ ಇವತ್ತು ನಾನು ಮೇಡಮ್ ಅವ್ರಿಗೆ ಹೇಳಿದೆ 5ನೇ ವರ್ಷದ ಕಾರ್ಯಕ್ರಮ ಇದು, ನಮ್ಮ ಒಂದು ವಾಕಾಥಾನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ವಿ ಅಂತೇಳಿ. ಆಯಿತು ಮೇಡಮ್, ನನಗೆ ಇದು 5ನೇ ವರ್ಷ 25ನೇ ಕಾರ್ಯಕ್ರಮ ಆಗಿರೋದ್ರಿಂದ ಉಚಿತವಾಗಿ ನಾನು ಯಾವುದೇ ರೀತಿ ಚಾರ್ಜ್ ನಾನು ಮಾಡೋದಿಲ್ಲ. ಅವ್ರು ಕೇಳಿದರು ಏನಾದ್ರು ಚಾರ್ಜ್ ಮಾಡ್ತೀವಿ ಸರ್, ದಯವಿಟ್ಟು ಬೇಡ ಮೇಡಮ್, ನಿಮಗೊಂದು ಸೋಷಿಯಲ್ ಸರ್ವಿಸ್ ಮಾಡ್ಕೊಡ್ತೀನಿ ನಾನು ಅಂತೇಳಿ ಇವತ್ತು ಉಚಿತವಾಗಿ ನಿಮ್ಮೆಲ್ಲರಿಗೂ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ನನಗೊಂದು ಖುಷಿಯಾಗಿದ್ದು ಅಂದರೆ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಈ ಒಂದು ರೇಡಿಯಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ 25ನೇ ಕಾರ್ಯಕ್ರಮ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತಾಯಿದೆ. ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಎನರ್ಜಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಇದೇ ರೀತಿ ಕಾರ್ಯಕ್ರಮಗಳನ್ನು ಮುಂದುವರಿತಾ ಇದ್ದರೆ ನಿಜವಾಗಿ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರ ಹೋಗುತ್ತೆ. ಈ ಥರ ಫ್ರೆಂಡ್ಸ್ಗಳೆಲ್ಲ ಜಾಯಿನ್ ಆಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರಿ, ಗೇಮ್ಸ್ ಎಲ್ಲ ಆಡಿದ್ರಿ. ಆ ಥರ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಒಂದು ಬಾಂಡಿಂಗ್ ಬೆಳೀತಾ ಹೋಗುತ್ತೆ. ನಮ್ಮಲ್ಲಿ ಏನೇ ಇರ್ಬೋದು, ಯಾಕೆಂದರೆ ಇವತ್ತು ಯಾರೊಬ್ಬರು ಮುಂದೆ ಹೋಗ್ತಾರೆ ಅಂದ್ರೆ ಅವ್ರನ್ನ ಕಾಲಲ್ಲಿ ಜಾಸ್ತಿ ಜನ ಇರ್ತಾರೆ. ನಮ್ಮ ಯಾರು ಬೇರೆ ಯಾರು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಜೊತೆಲೇ ಇರ್ತಾರೆ. ಈ ಥರ ಒಂದು ಬಾಂಡಿಂಗ್ ಬರಬೇಕಂದ್ರೆ ಎಲ್ಲರೂ ಒಟ್ಟಿಗೆ ಸೇರಬೇಕು, ಒಟ್ಟಿಗೆ ಗೇಮ್ಸ್ಗಳನ್ನ ಆಡಬೇಕು. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಸರ್ಕಲ್ ಮಾಡಿದಾಗ ನೀವೆಲ್ಲ ಗ್ರೂಪ್ ಸರ್ಕಲ್ ವಾಪಸ್ ಮಾಡುವಾಗ ನೋಡಿದ್ವಿ, ಪ್ರತಿಯೊಬ್ಬರು ಇವತ್ತು ನಾವು ಯಾರೋ ಒಬ್ಬ ಹುಡುಗ ಏನೋ ಹೇಳ್ತಾ ಇದ್ದಾರೆ ಅಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅವ್ರನ್ನ ಪಾಸಿಟಿವ್ ಆಗಿ ತೊಗೊಂಡ್ರೆ ಅವ್ರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ನಮಗೆ ಯಾವತ್ತೂ ಒಂದು ದಿವಸ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲೇ ಇರಲಿ, ರಸ್ತೆಯಲ್ಲಿರಲಿ, ಸಂಸ್ಥೆಯಲ್ಲಿರಲಿ, ಮನೇಲಿರಲಿ, ಎಲ್ಲೇ ಇರಲಿ, ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಶಕ್ತಿಯನ್ನು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಿ ಆ ಭಾರತ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೊತೆಗೆ ನಮ್ಮ ಪೂರ್ಣ ಪರಿಚಯ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದಿದೆ, MGR ಕ್ರಿಯೇಟಿವ್ ಇವೆಂಟ್ಸ್ ಅಂತ. ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ನನ್ನ ಒಂದು ಚಾನಲ್ ಓಪನ್ ಆಗುತ್ತೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಇವತ್ತು ಕಾರ್ಯಕ್ರಮ ಆಗಿರ್ತಕ್ಕಂಥ ನಾಳೆದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮದ ನೀವು ನೋಡ್ಬೋದು. MGR ಕ್ರಿಯೇಟಿವ್ ಇವೆಂಟ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನೋಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಜೊತೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನಮ್ಮ ಜೊತೆಗೆ ಇದ್ದಂತಹ ರಾಜಶೇಖರ್ ಅವರ ಮಗಳಾದಂತಹ ನಮ್ಮ ಸಂಜನಾ ಅವರಿಗೆ